ಶಾಸಕರು ಇವತ್ತು ಬಡ್ದಾಡ್ತಾ ಇದ್ದಾರೆ. ನಿಮ್ಮ ಕಾಂಗ್ರೆಸ್ ಶಾಸಕರೇ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅನ್ನೋ ಹೇಳಿಕೆಯನ್ನು ಕೆಲವು ದಿನಗಳಿಂದ ಹೇಳಿದರು. ಇದು ರಾಜ್ಯದ ವಾಸ್ತವಿಕ ಸತ್ಯ. ಇದನ್ನು ಅರ್ಥ ಮಾಡಿಕೊಂಡು ಇವತ್ತು ಮುಖ್ಯಮಂತ್ರಿಗಳು ಕೇವಲ ಬೆಂಗಳೂರಿಗೆ ಮುಖ್ಯಮಂತ್ರಿ ಅಲ್ಲ, ರಾಜ್ಯದ ಮುಖ್ಯಮಂತ್ರಿಗಳು ಅದನ್ನು ಅರ್ಥ ಮಾಡಿಕೊಂಡು ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಗೆ ಹಣವನ್ನು ಕೊಡಬೇಕು. ಬಹಳ ಮುಖ್ಯವಾಗಿ ಸಂಕಷ್ಟದಲ್ಲಿರುವಂಥ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು. ಆ ಕೆಲಸವನ್ನು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ವಿಶ್ವಾಸ ಇಲ್ಲ ಅಂತ ಆದಮೇಲೆ ಈ ಸರ್ಕಾರ ರಾಜೀನಾಮೆ ಕೊಡಬೇಕಂತ ಸತ್ಯವನ್ನು ಮರೆಮಾಚ್ತಾ ಇದ್ದಾರೆ. ದೇಶದ ಜನ ಕಾಂಗ್ರೆಸ್ ಬಗ್ಗೆ ಇವತ್ತು ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. EVM ಬಗ್ಗೆ ವಿಶ್ವಾಸವನ್ನು ಕಳೆದುಕೊಂಡಿಲ್ಲ. ಇವತ್ತು ಬಿಹಾರ್ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಬಿಹಾರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಅಲ್ಲ. ಬಿಹಾರಲ್ಲಿ ಮತ್ತೊಮ್ಮೆ NDA ಕೂಟ ಅಧಿಕಾರಕ್ಕೆ ಬರ್ತದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷ ಅಲ್ಲೇನು ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡಿಕೊಂಡು ಬಂದಿದ್ದಾರೆ. ಇದರ ಪರಿಣಾಮ ಏನೂ ಕೂಡ ಆಗೋದಿಲ್ಲ. ಬಿಹಾರಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ NDA ಕೂಟ ಅಧಿಕಾರಕ್ಕೆ ಬರ್ತದೆ. ಆ ಸೋಲನ್ನು ಎದುರು ನೋಡಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಮತ್ತೊಂದು ಸೋಲಿನ ಹತಾಶೆ ಹೊತ್ತೇನು ಎದುರು ನೋಡ್ತಾ ಇದ್ದಾರೆ. ಹಾಗಾಗಿ ಈಗಲೇ ಕುಂಟು ನೆಪವನ್ನು ಹೇಳ್ತಾ ಇದ್ದಾರೆ. EVM ಬಗ್ಗೆ ಆರೋಪನ ಮಾಡ್ತಾ ಇದ್ದಾರೆ. ಸರ್, ಧರ್ಮಸ್ಥಳದಲ್ಲಿ ಸರ್ ಈಗ CM ಮತ್ತು ಕುಟುಂಬಕ್ಕೆ ಕ್ಲೀನ್ ಚಿಟ್ ಸಿಕ್ಕಿದೆ ಸರ್. ಇವತ್ತು ಮೂಡಾದಲ್ಲಿ ಕ್ಲೀನ್ ಚಿಟ್ ಕೊಟ್ಟಿದ್ರ ಬಗ್ಗೆ ನಾನು ಪತ್ರಿಕೆಯಲ್ಲಿ ನಾನು ನೋಡಿದ್ದೇನೆ. ಸಿದ್ದರಾಮಯ್ಯನವ್ರು ಬಂಡರಿದ್ದಾರೆ, ಅಷ್ಟು ಸುಲಭವಾಗಿ ತಿಳ್ಕೊಬೇಡಿ. ನಾವು ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಮಾಡಿದಾಗ ಅವರು ತಪ್ಪು ಮಾಡಿಲ್ಲ ಅಂತ ಹೇಳಿದಿದ್ರೆ 14 ನಿವೇಶನಗಳು ವಾಪಸ್ಸು ಮೂಡಾಗೆ ಹಿಂದಿರುಗಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾ ಇರಲಿಲ್ಲ. ಆದರೆ ಇವತ್ತು ಕ್ಲೀನ್ ಚಿಟ್ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಕುತಂತ್ರದಿಂದ ತೆಗೆದುಕೊಂಡಿದ್ದಾರೆ ಅಂತೇಳಿ ಜನ ಮಾತನಾಡ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ಕೂಡ ಸಿದ್ದರಾಮಯ್ಯನವ್ರು ಪ್ರಾಮಾಣಿಕರೇ ಆಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಅವ್ರು ಮುಖ್ಯಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕಾಗಿತ್ತು ಮೂಡ ಹಗರಣದಲ್ಲಿ. ಆದರೆ ಮುಖ್ಯಮಂತ್ರಿ ಕುರ್ಚಿಲಿ ದೇವರಾಜರ ಒಂದು ದಾಖಲೆ ಮುರಿಬೇಕು ಅಂತೇಳಿ ಕನಸು ಕಾಣ್ತಾ ಇದ್ದಾರೆ. ಅದು ಒಂದು ಕಡೆ ಅದೇನಾರ ಇರಲಿ. ಆದರೆ ಮೂಡಾದಲ್ಲಿ ನನಗಂತೂ ಗೊತ್ತಿದೆ, ಮುಖ್ಯಮಂತ್ರಿಗಳಿಗೆ ಯಾರೇ ಕ್ಲೀನ್ ಚಿಟ್ ಕೊಟ್ಟರೂ ಕೂಡ ಅವರ ಮನಸ್ಸಾಕ್ಷಿ ಗೊತ್ತಿದೆ. ಅವರ ಮನಸ್ಸಾಕ್ಷಿ ಕೇಳಿದ್ರೆ ಅದು ಹೇಳ್ತದೆ ಖಂಡಿತ ಅವರು ಅಪರಾಧಿ ಅನ್ನೋದು ಅವ್ರಿಗೆ ಗೊತ್ತಿದೆ. ಸರ್, ಧರ್ಮಸ್ಥಳದ ಪ್ರಕರಣದಲ್ಲಿ ಬಿಜೆಪಿಯವರು ಸೌಜನ್ಯ ಮನೆಗೆ ಹೋಗಿ ಕಣ್ಣೀರು ಒರೆಸ್ತಾರೆ. ಈ ಕಡೆ ಬಂದು ಧರ್ಮ ರಕ್ಷಣೆ ಅಂತೇಳಿ ವೀರೇಂದ್ರ ಹೆಗ್ಗಡೆ ಅವರನ್ನು ರಕ್ಷಣೆ ಮಾಡ್ತಾರೆ. ಅವ್ರ ಸ್ಪಷ್ಟವಾದ ನಿಲುವೇನು, ಸೌಜನ್ಯ ಪರನ ಅಥವಾ ಧರ್ಮ ರಕ್ಷಣೆನ ಅಂತ? ಧರ್ಮಸ್ಥಳ ಚಲೋ ನಾವು ಪಕ್ಷಾತೀತವಾಗಿ ಕರೆಯನ್ನು ನೀಡಿದ್ವಿ. ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಧರ್ಮಸ್ಥಳ ಚಲೋಗೆ ಭಾಗವಹಿಸಿದ್ರು. ಧರ್ಮಸ್ಥಳ ಚಲೋ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರನ ಕೋಟ್ಯಾಂತರ ಭಕ್ತರ ಭಾವನೆಗೇನು ಧಕ್ಕೆ ತಂದಿದ್ರು ಕಾಂಗ್ರೆಸ್ ಸರ್ಕಾರ. SIT ನೆಪದಲ್ಲಿ ಇವತ್ತು ಏನು ಅವರ ಭಾವನೆಗೆ ಅವರ ಭಕ್ತಿಗೆ ಧಕ್ಕೆ ಬಂದಿತ್ತು. ಇವತ್ತು ರಾಜ್ಯ ಸರ್ಕಾರ ಸರಿಯಾಗಿ ನಡ್ಕೋಬೇಕು. ಯಾರು ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವರೆಲ್ಲರನ್ನು ಕೂಡ ಒದ್ದು ಒಳಗಾಕಬೇಕು. ಇವತ್ತು ಪುಣ್ಯಕ್ಷೇತ್ರದ ಪಾವಿತ್ರ್ಯತೆಯನ್ನು ಹಾಳು ಮಾಡೋದಕ್ಕೇನು ಕೆಲವರು ಷಡ್ಯಂತ್ರ ಮಾಡಿದ್ದಾರೆ. ಯಾರು ಷಡ್ಯಂತ್ರ ಮಾಡಿದ್ದಾರೆ ಆ ದುಷ್ಟರೆಲ್ಲರೂ ಕೂಡ ಹೊರಗೆ ಬರಬೇಕು. ಇವೆಲ್ಲ ಉದ್ದೇಶ ಇಟ್ಕೊಂಡು ನಾವು ಹೋರಾಟವನ್ನು ಮಾಡಿದ್ದೀವಿ. ಭಾಳ ಯಶಸ್ವಿಯಾಗಿ ನಮ್ಮ ಹೋರಾಟ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಇದರಲ್ಲಿ ರಾಜಕಾರಣ ಮಾಡೋದಿಲ್ಲ. ನಾನು ಒಂದು ಮಾತನ್ನು ಸ್ಪಷ್ಟಪಡಿಸ್ತೇನೆ, ಧರ್ಮಸ್ಥಳ ಮಂಜುನಾಥೇಶ್ವರನ ವಿಚಾರದಲ್ಲಿ ರಾಜಕಾರಣ ಮಾಡೋದಕ್ಕೆ ಹೋದರೆ ಅದು ಯಾರಿಗೂ ಕೂಡ ಒಳ್ಳೆಯದಾಗೋದಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತೇನೆ, ಏನು ಸಮೀರ್ ಇವತ್ತು ಬೇಲ್ ಸಿಕ್ಕಿದೆ ಅಂತೇಳಿ ಅವ್ರಿಗೆ ಬಿರಿಯಾನಿ ತಿನ್ನಿಸ್ತಾ ಇದ್ರಲ್ಲ ದಿನನಿತ್ಯ, ಅವನಿಗೆ ಒದ್ದು ಒಳಗಾಕಿ ಯಾರ್ಯಾರು ಇದರಿಂದ ಇದ್ದಾರೆ ಅದನ್ನು ಸರಿಯಾದ ರೀತಿಯಲ್ಲಿ ಇವತ್ತು ರಾಜ್ಯದ ಜನರ ಮುಂದೆ ಬಿಚ್ಚಿಡಬೇಕಾಗ್ತದೆ. ಸರ್, CM ಅವ್ರು ಹೇಳ್ತಕ್ಕಂಥದ್ದು ಸೌಜನ್ಯ ಮನೆಗೆ ಹೋಗ್ತಾರೆ, ಅವ್ರು ಕಣ್ಣೀರು ಒರೆಸ್ತಾರೆ. ಆದರೆ ಇಲ್ಲಿ ಬಂದು ವೀರೇಂದ್ರ ಹೆಗ್ಗಡೆ ಅವ್ರನ್ನ ಭೇಟಿ ಮಾಡ್ತಾರೆ. ಅವರ ಆರೋಪ ಇರುವಂಥದ್ದು ಯಾರ ಮೇಲೆ? ಸೌಜನ್ಯ ಅವರ ಆರೋಪ ಇರುವಂಥದ್ದು. ಇವರು ಸೌಜನ್ಯ ಅವರ ವಿಚಾರದಲ್ಲಿ ಸೌಜನ್ಯ ವಿಚಾರದಲ್ಲಿ ನಮ್ಮ ನಿಲುವು ಸ್ಪಷ್ಟವಾಗಿದೆ. ನಾನು ಅವತ್ತು ಕೂಡ ಮುಖ್ಯಮಂತ್ರಿ ಆಗ್ರಹ ಮಾಡಿದ್ದೇನೆ, ಮರು ತನಿಖೆಯನ್ನು ಮಾಡಿ ಸೌಜನ್ಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮರು ತನಿಖೆಗೆ ಆದೇಶ ಮಾಡಲಿ, ಅಕ್ವಿಟಲ್ ಕಮಿಟಿಯನ್ನು ಕೂಡ ರಚನೆ ಮಾಡಲಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಈಗಾಗಲೇ ಮಾಡಿದ್ದೇನೆ. ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ ಪಕ್ಷ ಈ ವಿಚಾರದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡದೇನೆ ಮರು ತನಿಖೆಗೆ ಆದೇಶ ಮಾಡಲಿ. ನಾನು ರಾಜ್ಯದ ಅಧ್ಯಕ್ಷನಾಗಿ ಸೌಜನ್ಯ ಕುಟುಂಬವನ್ನು ಭೇಟಿ ಮಾಡಿದಾಗ
ಸುಪ್ರೀಂ ಕೋರ್ಟಿಗೆ ನೀವು ಮನವಿ ಮಾಡಿ ಎಲ್ಲವನ್ನು ಕೂಡ ನಾವು ಗಮನಿಸ್ತೇವೆ, ವೆಚ್ಚವನ್ನು ಭರಿಸ್ತೇವೆ ಅಂತೇಳಿ ಮಾನವೀಯತೆ ದೃಷ್ಟಿಯಿಂದ ನಾವು ಹೇಳಿದ್ದೇವೆ. ಆ್ಯಂಡ್ ವಿಲ್ ಸ್ಟ್ಯಾಂಡ್ ಬೈ ಅವರ್ ಸ್ಟೇಟ್ಮೆಂಟ್. ರಾಜಕಾರಣ ಮಾಡೋದಕ್ಕೆ ನಾವು ಅವ್ರ ಮನೆಗೆ ಹೋಗಿಲ್ಲ.